ವೆಲ್ಕಮ್ ಟು ನ್ಯೂ ವ್ಲಾಗ್ಸ್. ನನ್ನ ಹೆಸರು ನಿರಂಜನ್. ನಾವು ಇವತ್ತು ಬಂದಿದ್ದೀವಿ ಒಂದು ಹಿಡನ್ ಪ್ಲೇಸಿಗೆ. ಹಿಡನ್ ಪ್ಲೇಸಲ್ಲಿ ಕ್ಯಾಂಪಿಂಗ್ ಮಾಡೋಣ ಅಂತ ನೈಟ್ ಇವಾಗ ಎಷ್ಟಾಗಿದೆ ಅಂದರೆ 11:37 ಆಗಿದೆ ನೈಟು. ಇದೊಂದು ಕಾಡು ಪ್ರದೇಶದ ಹತ್ರ ಒಂದು ಕೆರೆ ಇದೆ ದೊಡ್ಡದು. ಅದ್ರ ಪಕ್ಕನೇ ನಾವು ಕ್ಯಾಂಪಿಂಗ್ ಮಾಡ್ತಿರೋದು. ಇಲ್ಲೊಂದು 10 ಮೀಟ್ರ್ ಹೋದರೆ ಕೆರೆ ಸಿಗುತ್ತೆ. ಇಲ್ಲೇ ಟೆಂಟ್ ಹಾಕಿ ಕ್ಯಾಂಪ್ ಮಾಡೋಣ ಅಂತ ಅಡುಗೆ ಮಾಡ್ಕೊಳ್ಳೋ ಪ್ಲ್ಯಾನ್ ಇತ್ತು. ಬಟ್ ಮಳೆ ಬರ್ತಾ ಇರೋ ಕಾರಣ ನಾವು ಅಡುಗೆ ಮಾಡ್ಕೊತಾ ಇಲ್ಲ. ಇಲ್ಲಾಂದರೆ ಇಲ್ಲೇ ಮಶ್ರೂಮು ಚಿಕನ್ ಎಲ್ಲ ತಂದಿದ್ರೆ ಇಲ್ಲಿ ಮಾಡ್ಕೊಂಡು ತಿನ್ನೋಣ ಅಂತ ಅಡುಗೆ. ಬಟ್ ಅನ್ಫಾರ್ಚುನೇಟ್ಲಿ ಮಳೆ ಬರ್ತಾಯಿದೆ, ಸಖತ್ ಮಳೆ, ಏನು ಮಾಡೋಕ್ಕಾಗಲ್ಲ. ಈಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ, ಇಲ್ಲ ಅಷ್ಟೊಂದೇನು ಮಳೆ ಇಲ್ಲ. ಈಗ ಕ್ಯಾಂಪ್ ಆಗ್ತಾಯಿದ್ದಾರೆ. ಇವ್ರು 3 ಜನ ಶ್ರಮಜೀವಿ. ಅವ್ನಿಗೇನೋ ಕೇಳಿಸ್ತು ಅಂತ ನೋಡ್ತಾ ಇದ್ದಾನೆ. ಹಾರ್ಡ್ ವರ್ಕಿಂಗ್ ಇವರೆಲ್ಲ. ನಾನು ಚಿಕ್ಕ ಹುಡುಗ ಅಂತ ನನ್ನ ಕೈಲಿ ಕೆಲಸನೇ ಮಾಡಿಸ್ತಲ್ಲ. ಬೇಡ ಮಾಡ್ತೀನಿ ಅಂದೂ ಇವ್ರು ಬೇಡ ಅಂತ ನಿಲ್ಲಿಸಿದ್ದಾರೆ. ತುಂಬ ಕೇರಿಂಗು. ಇವನು ಇದಾನಲ್ಲ, ಇವನು ಮೆರೂನ್ ಶರ್ಟು ಟೀ ಶರ್ಟು, ಇವನಂತೂ ಕೆಲಸ ಮಾಡಲೇಬೇಡ ಅಂತ ಇದ್ದಾನೆ. ಇವರು ಊಟ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಐಟಮ್ ಮಾಡಿ ತಿನ್ಬಿಟ್ಟು ಮಲ್ಗೋಣ ಅಂತ. ಏನು ಮಾಡ್ತೀರಪ್ಪ? ಚಿಕನ್ ವೇಸ್ಟ್ ಆಗ್ಬಿಡುತ್ತೆ, ಮಾಡಲೇಬೇಕು. ಚಿಕನ್ ಅವ್ರು ತಿಂದವ್ರು ಬಿಡು. ಈಗ ಚಿಕನ್ ವೇಸ್ಟ್ ಆಗೋಗುತ್ತೆ ಅಂತ ಚಿಕನಲ್ಲಿ ಏನಾರು ಬಿರಿಯಾನಿ ಮಾಡೋಣ. ಅಲ್ಲ ಕಣೋ, ಈಗ ಬಿರಿಯಾನಿ ಮಾಡೋಕ್ಕಾಗಲ್ಲ, ಅದೇ ಲೇಟ್ ಆಗೋದು. ಕಬಾಬ್ ಮಾಡ್ಕೊಬಿಡ್ರಿ, ಕಬಾಬ್ ತಿನ್ಕೊಂಡ್ ಈಗ ಯಾವ್ದಾರು ಒಂದು ಐಟಮ್ ಮಾಡ್ಬಿಟ್ಟು ತಿನ್ನೋದಷ್ಟೇ. ತಲೆ ಕೆಡ್ಸ್ಕೊಂಬೇಡಿ, ನಾವು ಆರಾಮಾಗಿದ್ದೀವಿ ಇಲ್ಲಿ. ಅಲ್ಲಿ ನೋಡ್ತಾ ಇರೋರು ಆರಾಮಾಗಿದ್ದೀರಾ? ನೀವು ಆರಾಮಾಗಿ ಇರ್ತೀರಾ. ಮನೇಲಿ ನೋಡ್ತಾ ಇರ್ತೀರಾ ನೀವು. ನಮ್ಮ ಮನೆಯವ್ರು ನೋಡಿ ನೆಕ್ಸ್ಟ್ ಮೆಟ್ ಒಬ್ರು ರೆಸಾರ್ಟ್ಗೆ ಹೋಯ್ತೀನಿ ಅಂತ, ಒಬ್ರು ಫ್ರೆಂಡ್ ಮನೆಗೆ ಹೋಯ್ತೀನಿ ಅಂತ, ಒಬ್ರು ಕಾರಲ್ಲೇ ಸುತ್ತಾಡ್ತಾ ಇದೀವಿ ಅಂತ. ಯಾರು ಕಾರಲ್ಲಿ ಸುತ್ತಾಡ್ತಾ ಇರೋದು? ನಾವ್ ಹೇಳಿರೋದು. ನೀನಾ? ನಿಮ್ಮ ಅಣ್ಣ ರೆಸಾರ್ಟ್ಗೆ ಹೋಯ್ತೀನಿ ಅಂತ. ನಿನ್ನಂತೂ ಬಿಡಲ್ಲ ಬಾ. ಇನ್ನೇನು ನೀನು? ಇವರೇ ನೋಡಿ ಆ ಫಿಗರು. ನಿಮ್ಮ ಅಣ್ಣನ ತೋರ್ಸು, ರೆಸಾರ್ಟ್ಗೆ ಹೋಯ್ತಾ ಇದೀನಿ ಅಂತಂದಲ್ಲ. ನಾವು ನಿಜ ಹೇಳ್ತೀವಪ್ಪ, ನಮ್ಮ ಮನೇಲಿ ಏನು ಅನ್ನಲ್ಲ. ಬಾಯಿ ತುಂಬ ಉಗಿತಾರಷ್ಟೇ, ಬೇರೆ ಏನಿಲ್ಲ. ಇವ್ರ ಮನೇಲಿ ಬಿಟ್ಟಿದ್ದಾರೆ. ಕಾಡು ಮೇಡು ಸುತ್ತದ್ ನೋಡಿ ಕಾಡು ಮನುಷ್ಯ ಅನ್ಕೊಂಡು ಅವ್ರು ಸುಮ್ಮನಾಗ್ಬಿಟ್ಟಿದ್ದಾರೆ. ಶೇಂಗ್ಲೈಸ್ಲಿ ಅಂತ ಬಿಟ್ಬಿಟ್ಟವ್ರೆ, ಓರಿ ಬಿಟ್ಟಂಗ್ ಬಿಟ್ಬಿಟ್ಟವ್ರೆ ಅವ್ರನ್ನ. ಅವ್ರ ಮನೇಲಿ ಏನು ತಲೆ ಕೆಡ್ಸ್ಕೊಳಲ್ಲ. ಆದ್ರೂ ಶ್ರಮಜೀವಿ ಇವನು ಒಬ್ಬನಿಗೆ ಟೆಂಟ್ ಹಾಕೋದು ಗೊತ್ತಿರೋದು. ನಾನು ಬರೀ ಮಾತಾಡ್ತಾ ಇದ್ದೀನಿ. ನನ್ಗೂ ಹೆಲ್ಪ್ ಮಾಡ್ಬೇಕನ್ಸುತ್ತೆ, ಆದ್ರೆ ಅವರೇ ಮಾಡ್ಸಲ್ಲ. ಚಿಕ್ಕ ಹುಡುಗ ಎಂಜಾಯ್ ಮಾಡೋ ಫಸ್ಟ್ ಟೈಮ್ ಬಂದಿದ್ಯಾ ಅಂತ ಎಂಜಾಯ್ ಮಾಡಕ್ ಬಿಡ್ತಾ ಇದಾರೆ, ಕೆಲಸ ಮಾಡಿಸಲ್ಲ. ಆಲ್ಮೋಸ್ಟ್ ಡನ್. 2 ಟೆಂಟ್ ಆಯ್ತು. ಫೈನಲಿ ಕಾರ್ ಮೇಲೆ ಟಾರ್ಪಲ್ ಹಾಕಿ ಟಾರ್ಪಲ್ನ ಇಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ತಾರೆ, ಟೆಂಟ್ವರೆಗೂ. ಅದಾದಮೇಲೆ ಇದ್ರ ಕೆಳಗಡೆನೆ ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ಅಡುಗೆ ಮಾಡಿಕೊಂಡು ತಿನ್ಕೊಂಡು ಪಾಚ್ಕೊಳ್ಳೋದಷ್ಟೇ. ನೋಡಿ, ಇದೇ ಕೆರೆ ಪಕ್ಕದಲ್ಲೇ ನಾವು ಟೆಂಟ್ ಮಾಡಿರೋದು. ಇಲ್ಲಿಂದ ಏನೊಂದು 10-12 ಹೆಜ್ಜೆ ಹಾಕಿದ್ರೆ ಕೆರೆ ಹತ್ರ ಟೆಂಟು. ಇಲ್ಲ ಅಡುಗೆ ಮಾಡ್ಕೊಂಡು ತಿನ್ನುವ. ಇಲ್ಲಿ ಲಗೇಜ್ ಎಲ್ಲ ತುಂಬ್ಕೊಂಬಂದಿದ್ದೀವಿ ಕಾರಲ್ಲಿ. ಟಾಟಾ ಏಸ್ ಆಗಿದೆ ಸೆಂಟ್ರೋ. ಮೊನ್ನೆ ಇದಾಗಿತ್ತು ಜಿಪ್ಸಿ. ಇವತ್ತು ಏನಾಗಿದೆ, ಇದೇನೋ ಅಂತ ಹೈಲೆಕ್ಸ್ ಆಗಿದೆ. ಇವಾಗ ನೆಕ್ಸ್ಟ್ ಫಾರ್ಮುಲಾ 1 ಆಗುತ್ತೆ. ಬರ್ಬೇಕಾದ್ರೆ ಪೆಟ್ರೋಲ್ ಹಾಕ್ಸ್ಕೋಬೇಕಂತ ಅನ್ಕೊಂಡ್ರಿ. ಅಲ್ಲಿ ಮುಂದೆ ಸಿಗುತ್ತೆ, ಶೆಲ್ಲಲ್ಲಿ ಬೇಡ, ಕಾಸ್ಟ್ ಜಾಸ್ತಿ ಅಂತ ಮುಂದೆ ಹೋಗಿ ಹಾಕ್ಸೋಣ ಅಂತ ಮುಂದೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಈಗ ಗಾಡಿ ರಿಸರ್ವ್ ಅಲ್ಲಿ ಇದೆ. ಈಗ ನೆಕ್ಸ್ಟ್ 24 hours ಪೆಟ್ರೋಲ್ ಬಂಕ್ ಇರೋದು ಇಲ್ಲಿಂದ 25 ಕಿಲೋಮೀಟರ್ ತೋರಿಸ್ತಾ ಇದೆ.
ಹೇಗೆ ಮ್ಯಾನೇಜ್ ಮಾಡ್ತೀವೋ ಗೊತ್ತಿಲ್ಲ. ಬೆಳಿಗ್ಗೆ ಇಲ್ಲಿ ಸುತ್ತಮುತ್ತ ಒಂದು 3 to 4 kilometers ಅಲ್ಲಿ ಇದೆ ಪೆಟ್ರೋಲ್ ಬಂಕು. ಗೈಸ್ ಟೊಮೊಟೊ ಕಟ್ ಮಾಡೋ ಅಂದ್ರೆ ಇವನು ಟೊಮೊಟೊ ಕೀಚ್ತವನೆ. ಕಟ್ ಅದು ಒಂಚೂರು ಇದಾಗ್ತಾ ಇಲ್ಲ ಅದು ನೋಡು. ಗೈಸ್ ಈಗ ಮಶ್ರೂಮ್ ಕಟ್ ಮಾಡ್ಕೊತಾ ಇದ್ದಾರೆ. ಟೊಮೊಟೊ ಈರುಳ್ಳಿನೂ ಕಟ್ ಆಗಿದೆ. ಸೊ ಈಗ ಜಸ್ಟ್ ಒಲೆ ಅಂಟ್ಸೋದೇ ಬಾಕಿ. ಗೈಸ್ ಇಲ್ಲಿ 1 ಗಂಟೆ ಆಗ್ತಾ ಇದೆ, ಇನ್ನು ಅಡುಗೆನೇ ಆಗ್ತಾನೆ ಇದೆ. ಹೇಗೆ ಮಾಡೋದಂತ ನಾವು ಫಸ್ಟಿಂದ ಫ್ರಮ್ ಸ್ಕ್ರ್ಯಾಚ್ ತೊಳೆಯೋದಿಂದಾನೇ ಹೇಳ್ತೀವಿ. ಒಂದು ಗ್ಲಾಸು ಅನ್ನಕ್ಕೆ ಎಷ್ಟು ಗ್ಲಾಸ್ ನೀರು ಹಾಕ್ತಾ ಇದ್ದೀರಪ್ಪ ವೆಂಕಟೇಶ್ ಅವರೇ? 2 ಗ್ಲಾಸ್ ನೀರು ಹಾಕ್ತಾರೆ. ಟಾಸ್ ಹಾಕಿ ಪ್ರವೀಣ್ ಅವರೇ. ಇವರೆಲ್ಲ ಗಲೀಜಾಗಿ ಮಾತಾಡ್ತಾರೆ, ನೀವು ಟೆನ್ಷನ್ ತಗೊಂಬೇಡಿ. ನಾನು ಬರೀ ನಾನು ಒಬ್ಬನೇ ಇಲ್ಲಿ ಚಿಕ್ಕ ಹುಡುಗ ಒಳ್ಳೆ ಮಾತಾಡೋದು. ಸೊ ಶೆಫ್ ವೆಂಕಟೇಶ್ ಅವರು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾವ್ರು ಪ್ರವೀಣ್ ಅವರು. ಎಲ್ಲ ಕೊಡ ಹೊಸತಿ ಆನ್ ಆಗಿತ್ತು, ಈ ಸತಿ ಇಕ್ಕಿ ತುಂಬಾ ಜನ ಇತ್ತು, ಆನ್ಗೆ ನಾನೇ ಹೋಯ್ತಾ ಅಂತ ಕೇಳಿದಕ್ಕೆ ಈ ಮ್ಯಾಚ್ ಬಾಕ್ಸ್ ನೋಡೋದು ಇದೇ ನೋಡೋದು ಮ್ಯಾಚ್ ಬಾಕ್ಸ್. ಓ ಮ್ಯಾಚ್ ಬಾಕ್ಸ್ ಆಯ್ತು. ಸೊ ಹೊಸ ಟೆಕ್ನಾಲಜಿ ಎಲ್ಲ ತಂದಿದ್ದಾರೆ, ಅದಷ್ಟೇ ಆನ್ ಆಗುತ್ತಂತೆ ಆನ್ ಮಾಡಿದ್ರೆ. ಪ್ರಯೋಗ ಏನ್ ಬೇಡ ಬಿಡು, ನಾನು ಆನ್ ಮಾಡ್ತೀನಿ ಬಿಡು. ಏಯ್ ನಾವು ಆನ್ ಮಾಡ್ತೀವಿ ಹೊಸತಿ ಬಿಡು, ಅದನ್ನು ತಿರುಗಿರೋ ಹಾಳು ಮಾಡಿ ಈಗ ಆದಾಗಿ ಫಸ್ಟ್ ಹಂಗಲ್ಲ, ನಾನು ಆನ್ ಮಾಡ್ತೀನಿ ಬಿಡು. ಸುಮ್ಮನಿರೋ, ಅಡಿಗೆ ಆಗೋರ್ಗಾರ ಸುಮ್ಮನಿರಲಿ. ಇವ್ರಿಗೆ ನನ್ ಸಹಾಯ ಬೇಕಿಲ್ಲ ಅನ್ಸುತ್ತೆ, ಈಗ ನಾವು ಸುಮ್ಮನೆ ಇರೋಣ. ಸೊ ಹೈಜೀನ್ ಮೇಂಟೈನ್ ಮಾಡ್ತಾ ಇದೀವಿ. ನೀವು ಹೈಜೀನ್ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ. ಬಿಸ್ಲರಿ ಸ್ಮಾರ್ಟ್ ಬಜಾರ್ ಅಲ್ಲ, ಬಿಗ್ ಬಜಾರ್, ಸ್ಮಾರ್ಟ್ ಬಜಾರ್ ಇಂದ ಬಿಸ್ಲರಿ. ಓಕೆ, ನಮ್ಗೀಗ ಒಂದು ಕೆಲಸ ಕೊಟ್ಟಿದ್ದಾರೆ. ಕಿತ್ತೋಗುತ್ತೋ ಇವ್ರೇನೋ ಇಲ್ಲಿಗಲ್ ಏನೋ ಕಂಟ್ರೋಲ್ ಮಾಡಿದ್ದಾರೆ ಹೇಳಿ. ಇಲ್ಲಿಗಲ್ ಗ್ಯಾಸ್ ಈ ತರ ಫಿಲ್ ಮಾಡಂಗಿಲ್ಲ, ಗ್ಯಾಸ್ ಎಲ್ಲ ಪೊಲ್ಯೂಷನ್ ಇಲ್ಲ. ಸೊ ಕುಕಿಂಗ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಏನು ಹಾಕಿದ್ರಿ ಅಂದರೆ ತುಪ್ಪ ಹಾಕಿದ್ರಿ. ತುಪ್ಪ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಾದ್ಮೇಲೆ ಇದು ಪಲಾವ್ ಎಲೆ. ಈಗ ಎಣ್ಣೆ ಹಾಕ್ತಾ ಇದ್ದಾರೆ ಶೆಫ್ ವೆಂಕಟೇಶ್ ಅವರು. ಗುಡ್. ಈರುಳ್ಳಿ ಹಾಕಲ್ಲ ಒಬ್ಬೊಮ್ಮೆ, ಈರುಳ್ಳಿ ಟೊಮೆಟೊ ಹಾಕ್ಬಾರ್ದು. ನೆಕ್ಸ್ಟ್ ಈರುಳ್ಳಿ ಟೊಮೆಟೊ ಹಾಕ್ತಾ ಇದ್ದಾರೆ. ಓಕೆ, ಈಗ ಹುರ್ಕೊಂತಾರೆ. ಹುರಿದಾದ್ಮೇಲೆ ನಾವು ಮತ್ತೆ ಸಿಗೋಣ. ಒಂದ್ ಸ್ವಲ್ಪ ಇದು ಮಿಸ್ ಆಯ್ತು, ಏನೇನ್ ಹಾಕಿದೀರಾ ಅಂತ ಒಂದ್ ಸ್ವಲ್ಪ ಹೇಳ್ಬಿಡ್ತೀರಾ ವೆಂಕಟೇಶ್ ಅವರೇ? ಗರಂ ಮಸಾಲ, ಧನಿಯಾ ಪೌಡ್ರು, ಅರಿಶಿನದ ಪುಡಿ, ಈಗ ಉಪ್ಪಾಯ್ತು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಖಾರ. ಓಕೆ, ಕೇಳಿಸ್ಕೊಂಡ್ರಲ್ಲ, ಇದೇ ತರ ಮಾಡ್ಕೊಳ್ಳಿ, ಮನೇಲಿ ತಿನ್ಕೊಳ್ಳಿ. ನಾನು ಹೇಳ್ತೀನಿ ರಿವ್ಯೂನ ಎಷ್ಟು ಕೊಡೋದು ಅಷ್ಟಿಗೆ ಅಂತ. ಇಲ್ಲಿ 4 ಜನನು ರಿವ್ಯೂ ಹೇಳ್ತೀವಿ ಹೇಗ್ ಮಾಡಿದ್ದಾರೆ ವೆಂಕಟೇಶ್ ಅವರು ಅಂತ. ಆಲ್ಮೋಸ್ಟ್ ಇದು ಬೆಂದಿದೆ. ಇದಕ್ಕೆ ರೈಸ್ ಹಾಕ್ಬಿಟ್ಟು ಕೂಗಿಸ್ತೀವ ನಾವು. ಈಗ 5 ನಿಮಿಷ ಇದೆಲ್ಲ ಬೆಂದ್ಮೇಲೆ. ಓಕೆ, ಇದನ್ನ ಕೂಗಿಸ್ಬಿಟ್ಟು ಒಂದು 10 ನಿಮಿಷ ಬಿಟ್ರೆ ಮಶ್ರೂಮ್ ಬಿರಿಯಾನಿ ರೆಡಿ. ಈಗ ರೈಸ್ ಹಾಕಿದ್ದಾರೆ ಜಸ್ಟ್ ನಾವು. ಅನ್ಫಾರ್ಚುನೇಟ್ಲಿ ನಂಗೆ ಬೇರೆ ಟಾಸ್ಕ್ ಕೊಟ್ಟಿದ್ದು, ಇದು ಮಾಡೋಕ್ಕಾಗಿಲ್ಲ ವಿಡಿಯೋ. ಈಗ ಒಂದು ಸ್ವಲ್ಪ ಕುದೀತಾ ಇದ್ದಾಗ ಇವ್ರು ಟೇಸ್ಟ್ ಮಾಡಿ ಹೇಳ್ತಾರೆ ಉಪ್ಪು ಖಾರ ಕರೆಕ್ಟ್ ಇದೆ ಅಂತ. ಅದಾದ್ಮೇಲೆ ನಾವು ಮುಚ್ಚಿಬಿಡೋಣ ಇನ್ನ ಕುಕ್ಕರ್ ಮುಚ್ಚಲ್ಲ. ಏನಂತೀರಾ? ಸರಿ ಆಯ್ತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದ್ದಾರೆ. ಇವರು ಮೊದಲು ಭಟ್ರ ಕೆಲಸ ಮಾಡ್ತಾ ಇದ್ದಾರೆ. ನಾನು ಯಾವ ಭಟ್ರ ಕೆಲಸ ಮಾಡ್ತಿದ್ದಲೇ?
ಇದಲ್ಲ ಮೈಸೂರು ಪ್ಯಾಲೇಸ್ ಅಲ್ಲ. ಮೈಸೂರು ಪಾಕ್ ಕಂಡಿಡ್ದಿದ್ದು ಇವ್ರ ತಾತನೇ ಅಂತೆ. ನಮ್ಮ ತಾತ ಮೈಸೂರು ಪಾಕ್ ಕಂಡಿಡ್ದಿಲ್ಲ ಕಣೋ, ಬ್ಯಾಂಕ್ ಎಂಪ್ಲಾಯ್ ನಮ್ಮ ತಾತ. ಹಾಬಿಯಾಗಿ ಮೈಸೂರು ಪಾಕ್ ಕಂಡಿಡ್ದಂತೆ. ಮದ್ದೂರು ವಡೆ ನಮ್ದಲ್ಲ ಕಣೋ, ನನಗೆ ರೈಲ್ವೆ ಸ್ಟೇಷನ್ ಅರ್ಜೆಂಟು ರೈಲ್ ಹೋಗುತ್ತೆ ಅಂದ್ಬಿಟ್ಟು ಓನರ ಮದ್ದೂರು ವಡೆ ತಪ್ಪು ಕೊಟ್ಟರು. ಒಬ್ಬಮ್ಮ ನಿಂದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದೆಯಾ? ಇವ್ರ ತಾತ ಮದ್ದೂರು ವಡೆ ಕಂಡಿಡ್ದಂತೆ, ಇವ್ರ ತಾತ ಮೈಸೂರು ಪಾಕ್ ಅಂತೆ. ಇನ್ನ ಎತ್ತೆ ಇಲ್ವಾ? ಆಯ್ತು, ಆಸೆ ಹೊಟ್ಟೆ ಹೋಗಾಯ್ತು. ಮೋಸ ಮಾಡ್ಬಿಟ್ಟಿದ್ದಾನೆ ಇವನು. ಅದಕ್ಕೆ ಭಯ ಹಾಕೊಂಬಿಡು. ಸುಳ್ಳು ಹೇಳ್ದ ಅವನು. ಈಗ ಎತ್ತುತ್ತಾ ಇದ್ದಾರೆ. ಫಸ್ಟು ರಿವ್ಯೂ ನಾವೇ ಮಾಡೋಣ. ರಿವ್ಯೂನು ಮಾಡ್ಬಿಟ್ಟೇನಾ? ಎಲ್ಲ ಬಿಟ್ಬಿಡ. ಅವತ್ತಿಂದ ಆಯ್ತು, ಆಗಲೂ ಒಂದು ಪ್ಲೇಟ್ ತಿನ್ನು. ತಿನ್ನೋಣ. ಚಿಕನ್ ತಗೊಳ್ಳೋ, ಆಫಿಂಗ್ ಊಟ ಬೇಗ ಕೆಲಸ ಆಗುತ್ತೆ. ತಿನ್ನೋಣ ಆಮೇಲೆ. ಹೊರ್ಕೊಂಡು ಕೂತ್ಕೊಳ್ಳೋ ಸಾಕು. ಹೆಂಗಪ್ಪ ಅದಕ್ಕೆ ಕಲ್ಸ್ಕೊಡೋಣ. ಚಳಿ ವೆದರ್ಗೆ ಮಸ್ತಾಗಿದೆ. 10ಗೆ 8.5 ಕೊಡುವುದು. ನೀವೇನೇ ಹೇಳ್ತೀರಾ? ಎಷ್ಟು ಕೊಡೋದು 10ಗೆ? 9. ಗೋಲ್ಡನ್ ಬಜಾರ್ ಹೊಡೆನಾ? ಚೆನ್ನಾಗಿದೆ ಗೈಸ್. ಚೆನ್ನಾಗಿ ಮಾಡಿದೀವ. ಮದುವೆ ಟಾಸ್ ಏನಾರು ಇದ್ರೆ ಹೇಳಿ, ನಮ್ಮ ಹುಡುಗ ಮಾಡ್ಕೊಡ್ತಾನೆ. ನೋಡಿ ಗೈಸ್, ಈಗ ಬೇಬಿಕಾರ್ನ್ ಮುಗೀತು. ಈಗ ಕಬಾಬ್ ಮಾಡ್ತಾ ಇದ್ವಿ. ಟೈಮಿಗೆ ಎಷ್ಟು ಅಂದರೆ ತೋರಿಸ್ತೀನಿ ನೋಡಿ. ಟೈಮು 1:36. ಸಕ್ಸಸ್ಫುಲ್ಲಿ ಒಂದು ಬ್ಯಾಚ್ ಕಬಾಬ್ ತೆಗ್ದಿದ್ದೀವಿ. ಟೇಸ್ಟ್ ಚೆನ್ನಾಗಿದೆ. ಮತ್ತು ಕಲರ್ ಜಾಸ್ತಿ ಬಂದಿದೆ, ಯಾಕಂದರೆ ಪೌಡ್ರ್ ಜಾಸ್ತಿ ಹಾಕಿದ್ದಾರೆ. ಕಬಾಬ್ ಪೌಡ್ರು, 2 ಮೊಟ್ಟೆ, ಆಮೇಲೆ ಕಾರ್ನ್ಫ್ಲೋರ್ ಹಾಕಿ ಕಲಿಸಿದ್ದಾರೆ. ಅದಕ್ಕೆ ಈ ಥರ ಕಲರ್ ಇದೆ. ಡಿಲಿಷಿಯಸ್ ಚಿಕನ್ನು. ನಾವು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ, ಬೇಗ ಆಗುತ್ತೆ. ಮಶ್ರೂಮ್ ಬಿರಿಯಾನಿ ರೆಡಿ ಇದೆ. ಟೇಸ್ಟ್ ಮಾಡಿದೆ. ಹೊಟ್ಟೆ ಹಸ್ತಿರೋದಕ್ಕೂ ನಮ್ಮ ಶೆಫ್ ಮಾಡಿರೋದಕ್ಕೂ ಸಕ್ಕತ್ತಾಗಿದೆ. ಸ್ಟವ್ ಹೀಟ್ ಬರ್ತಾ ಕಮ್ಮಿ ಆಯಿತು. ನೋಡಿ ಬೆಂದ ಇಲ್ಲ. ಸಕ್ಕತ್ತಾಗಿದೆ ಮೊಸರು ಜೊತೆ. ನೋಡ್ತೀನಿ. ಮೊಸರು ಖಾರನೂ ಅಷ್ಟೊಂದು ಅನಿಸ್ತಲ್ಲ, ಮೈಲ್ಡಾಗೆ ಸಕ್ಕತ್ತಾಗಿದೆ. ಅದೇ ಏನಂದರೆ ಒಂದು ಡಿಸಪಾಯಿಂಟ್ಮೆಂಟು, ಮುದ್ದೆ ಆಗಿಬಿಟ್ಟಿದೆ. ಇಲ್ಲಾಂದರೆ ಸಕ್ಕತ್ತಾಗಿರ್ತಾಯಿತ್ತು, ಟಾಪ್ ನಾಚ್ ಆಗಿರ್ತಾಯಿತ್ತು ಟೇಸ್ಟು, ಟೆಕ್ಸ್ಚರೆಲ್ಲ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಕರೆಕ್ಟ್ ಮಾಡ್ಕೊಳ್ಳಿ. ನಿಮ್ಮನ್ನ ಇಂಡಿಯನ್ ಶೆಫ್ ಮಾಸ್ಟರ್ ಕಳ್ಸೋಣ. ಅಸಿಸ್ಟೆಂಟಾಗಿ ಯಾರಿಗೆ ಬೇಕೋ, ಇವ್ನು ಬೇಕಾ ಇವ್ನು ಬೇಕಾ? ಓಕೆ, ನೀವೇನಂತೀರಾ? ಹೇಗಿದೆ ಟೇಸ್ಟು? ಚೆನ್ನಾಗಿದೆ. 10ಗೆ ಎಷ್ಟು ರೇಟ್ ಮಾಡ್ತೀರಾ? 9. ಅವಾಗಿಂದ 9 ಪ್ರಿಯ ಇವನು. ನೀನು ಹೇಳ. ಚೆನ್ನಾಗಿದೆ. ಮಶ್ರೂಮ್ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ ನೋಡಿ, ಚೆನ್ನಾಗಿದೆ. ಎಕ್ಸ್ಟ್ರಾ ಆಕ್ಟಿಂಗಿಗೆ 5 ರೂಪಾಯಿ ಕಟ್ ಮಾಡಿ. ಸ್ವಲ್ಪ ಮುದ್ದೆ ಆಗ್ಬಿಟ್ಟಿದೆ, ಅದೇ ಮಕ್ಕಳು ಇನ್ನೂ ಸಕ್ಕತ್ತಾಗಿದೆ, ಚೆನ್ನಾಗಿದೆ. ಧನ್ಯವಾದ. ನೆಕ್ಸ್ಟ್ ಏನಾರು ಆರ್ಡರ್ ಇದ್ರೆ ಇವ್ರನ್ನ ಕರೀರಿ. ಲಾಸ್ಟು ಬ್ಯಾಚ್ ಕಬಾಬ್ ರೆಡಿ ಆಗ್ತಾಯಿದೆ, ಅದ್ರ ಜೊತೆ ತಿಂದರೆ ಸೂಪರಾಗಿರುತ್ತೆ. ಟೈಮ್ ಎಷ್ಟು ಅಂತ ಕೇಳಿದ್ರೆ 2:15 ನೈಟು. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ಲ ನಮ್ಮ. ಹೌದು. ಗೈಸ್, ಇಲ್ಲಿ ನವಿಲು ಕೂಗೋ ಸೌಂಡ್ ಕೇಳಿಸ್ತಾ ಇದೆ. ಅಲ್ಲಿ ಬೇರೆ ಪಕ್ಷಿಗಳೂ ಕೂಗೋ ಸೌಂಡ್ ಕೇಳಿಸ್ತಾ ಇದೆ. ಸೈಲೆಂಟಾಗಿರೋ. ಕೇಳಿಸ್ತಾ ಇದೆ ಅಲ್ಲಿ. ಆಮೇಲೆ ಇಲ್ಲೇ ಹತ್ತಿರದಲ್ಲೇ 3-4 ಏನೋ ಇತ್ತು, ಅದನ್ನು ಬಡ್ಕೊತಾ ಇತ್ತು.
ಟೈಮಿಗೆಲ್ಲ ಮುಗಿಸೋ ಅಷ್ಟರಲ್ಲಿ 2:30 ಆಗಿದೆ. ಈಗ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳೋದೆ ಗೈಸ್. ಈಗ ನಿದ್ದೆ ಮಾಡ್ತಾಯಿದ್ದೀವಿ. ಟೆಂಟೆಲ್ಲ ಫುಲ್ ಸಾರ್ಟ್ ಮಾಡ್ಕೊಂಡಿದ್ದೀವಿ. ಬೆಡ್ಶೀಟ್ ಹಾಸ್ಕೊಳಕ್ಕೊಂದು ಹೊಚ್ಕೊಳಕ್ಕೆ ಎಲ್ಲ ಇಲ್ಲ, ಅದನ್ನೇ ನಾನು ತಲ್ದಿ ಮಾಡ್ಕೊಂಡಿದ್ದೀನಿ ಹೊಚ್ಕೊಳೋದೆ. ಅದು ಬಿಟ್ಟರೆ ಇಲ್ಲೆಲ್ಲ ಫುಲ್ ಮುಚ್ಕೊಂಡಿದ್ದೀವಿ. ಸೊ ಮಲ್ಗೋಣ ಈಗ. ಸಿಗೋಣ ನಾಳೆ ಬೆಳಿಗ್ಗೆ ಸನ್ರೈಸ್ ನೋಡೋಣ. ಆದರೆ ಎಚ್ಚರ ಆದರೆ ಈಗ ಆಲ್ರೆಡಿ 2:40 ಆಗ್ತಾಯಿದೆ. ಮಲ್ಗೋಣ. ಇನ್ನೆಷ್ಟು 4 ಅವರೂ ಇರೋ ಡೌಟೆ. ಸರಿ, ವಾಚ್ಕೊಳ್ಳೋಣ. ಗುಡ್ ನೈಟ್ ಗೈಸ್. ನೈಟ್ 3 ಗಂಟೆ ಆಗಿದೆ. ಇದು ಟಾರ್ಪಲ್ ತುಂಬ ಸೌಂಡ್ ಮಾಡ್ತಾಯಿತ್ತು ಅಂತ ಡಿಕ್ಕಿ ಒಳಗಡೆ ಮಡ್ಚಿಡ್ತಾ ಇದ್ದೀವಿ. ತುಂಬ ಸೌಂಡ್ ಅಂದರೆ ತುಂಬ ಸೌಂಡು. ಅದರಿಂದ ಡಿಕ್ಕಿ ಒಳಗಡೆ ಮಡ್ಚಿಡ್ತಾ ಇದ್ದಾರೆ. ಇಲ್ಲಿ ಕತ್ಲಂದರೆ ಕತ್ಲು. ಇವತ್ತು ಚಂದ್ರ ಕೂಡ ಇಲ್ಲ. ಅದು ತುಂಬ ಗಾಳಿ ಇದೆ. ಅಡ್ಜಸ್ಟ್ ಮಾಡಿಕೊಂಡು ಮಲ್ಕೊಳ್ಳೋಣ. ಟೆಂಟ್ ಆರೋಗದೆ ಇದ್ದರೆ ಅಷ್ಟೇ ಸಾಕು.